ಯಾರ್ಯಾರೆಲ್ಲ ನಾನ್ ಎಚ್ ಕೆ ಎಕ್ಸಾಮ್ ಬರೆದಿದ್ದೀರೋ ಅವ್ರಿಗೆಲ್ಲ ಗೊತ್ತಿರ್ತದೆ ಕೆ ಎ ಪ್ಯಾಟ್ರನ್ ಹೇಗೆ ಅಂತೇಳಿ. ಕೆ ಎ ಈಗ ಅದೇ ರೀತಿ ಎಚ್ ಕೆ ವಿಭಾಗದ ಎಕ್ಸಾಮ್ ನಡೀತು. ಯಾವಾಗ ಅಂತಂದರೆ ನೋಡ್ಬೋದು, 20ನೇ ತಾರೀಕು 22/2/2026 ಎಕ್ಸಾಮ್ ನಡೀತು. ಸೊ ಇದು ಯಾವ ರೀತಿ ಇದೆ ಕ್ವಶನ್ ಪೇಪರು, ಈಸಿ ಇದೆಯಾ ಅಥವಾ ಮಾಡ್ರೇಟ್ ಇದೆಯಾ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಬನ್ನಿ ಗೈಸ್. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವಾಗ ನೋಡ್ಕೋಬೋದು, ಎಸ್ ಡಿ ಎ ಅಂತಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. ಇದು ಎಚ್ ಕೆ ವಿಭಾಗದ ಹುದ್ದೆ ಆಗಿರ್ತದೆ. ಆಲ್ರೆಡಿ ನಾನ್ ಎಚ್ ಕೆ ಮುಗಿದಿದೆ, ಅದಕ್ಕೆ ಕಟಾಪು ಕೂಡ ಬಂತು, ತಾತ್ಕಾಲಿಕ ಆಯ್ಕೆ ಪಟ್ಟಿನೂ ಕೂಡ ಬಂತು. ಓಕೆ, ಇಲ್ಲಿ ಫಸ್ಟಿಗೆ ಯಾವ ರೀತಿ ಇದೆ ಎಕ್ಸಾಮ್ ಅಂತ ಕೇಳಿದಾಗ ಇದೊಂಥರ ಈಸಿ ಟು ಮಾಡ್ರೇಟ್ ಇದೆ ಅಂತ ಹೇಳ್ಬೋದು. ಈಸಿ ಟು ಮಾಡ್ರೇಟ್, ನನ್ನ ಒಂದು ಅಭಿಪ್ರಾಯ ಪ್ರಕಾರ ಈಸಿ ಟು ಮಾಡ್ರೇಟ್ ಇದೆ. ಓಕೆ, ಇನ್ನು ನಿಮ್ಮ ಅಭಿಪ್ರಾಯ ಪ್ರಕಾರ ಕೆಲವೊಂದಿಷ್ಟು ಜನಕ್ಕೆ ಓದಿರ್ತೀರ ಫುಲ್ ಎಫರ್ಟ್ ಹಾಕಿ ಅವ್ರಿಗೆ ಫುಲ್ ಈಸಿ ಅನ್ನಿಸ್ತದೆ. ಇನ್ನು ಕೆಲವೊಂದಿಷ್ಟು ಜನ ಸ್ವಲ್ಪ ಮೀಡಿಯಮ್ ಓದಿರ್ತೀರ, ಅವ್ರಿಗೂ ಹಾರ್ಡ್ ಅಂತ ಕೂಡ ಅನಿಸ್ಬೋದು. ಬಟ್ ನಮ್ಮ ಲೆವೆಲ್ಗೆ ಇದು ಈಸಿ ಟು ಮಾಡ್ರೇಟ್ ಆಗಿತ್ತು. ಓಕೆ, ಈಗ ನೆಕ್ಸ್ಟ್ ಟೋಟಲಾಗಿ ಈ ಪರೀಕ್ಷೆಯನ್ನು ಬರೆದವ್ರ ಸಂಖ್ಯೆ ಎಷ್ಟು, ಪರೀಕ್ಷೆಯನ್ನು ಬರೆದವರು ಹಾಜರಾದವ್ರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 75,000ಕ್ಕೂ ಪ್ಲಸ್. 75,000ಕ್ಕೂ ಪ್ಲಸ್. ಓಕೆ, ಈಗ ಅರ್ಜಿ ಎಷ್ಟು ಸಲ್ಲಿಸಿದ್ರು ಅಂದರೆ 1,25,000 ಪ್ಲಸ್. ಓಕೆ, 1,25,000 ಇದು ಏನಾಗಿರೋದು ಅಪ್ಲಿಕೇಶನ್ ಹಾಕಿದರು. ಟೋಟಲ್ ಎಷ್ಟು ಹುದ್ದೆಗಳಿದ್ದು 708. ಟೋಟಲಾಗಿ ಕೆ ಎಯಿಂದ ಎಕ್ಸಾಮ್ ನಡೀತಲ್ಲ, ನಾನ್ ಎಚ್ ಕೆ ಪ್ಲಸ್ ಎಚ್ ಕೆ 8 ಹುದ್ದೆಗಳಿದ್ದು, ಅದರಲ್ಲಿ ನಾನ್ ಎಚ್ ಕೆ ಆಗಲಿ ನಡೆದು ಹೋಗಿದೆ, ಅದರಲ್ಲಿ ಅರ್ಧ ಹೋಗಿದ್ದಾವೆ. ಇನ್ನು ಅರ್ಧ ಉಳಿದಿದ್ದು ಎಷ್ಟಪ್ಪ ಅಂತಂದರೆ ಟೋಟಲಾಗಿ 300+ ಹುದ್ದೆಗಳಿದ್ದು, ಇದರಾಗೆ ಹೇಳಬೇಕು ಅಂತಂದರೆ 250ಕ್ಕೂ ಹೆಚ್ಚು ಪ್ಲಸ್ ಕಂಡಕ್ಟರ್ ಹುದ್ದೆನೇ ಇದ್ದಾವೆ. ಓಕೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತೇನಾದ್ರು ಬಿಟ್ಟಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇದರ ಕ್ವಶನ್ ಪೇಪರ್ನ ಅನಾಲಿಸಿಸ್ ಬೇಕಾತಂದರೆ ಕ್ವಶನ್ ಪೇಪರ್ ಅಂಥೇಳಿ ಟೈಪ್ ಮಾಡಿ, ಕ್ವಶನ್ ಅಂಥೇಳಿ ಟೈಪ್ ಮಾಡಿ ಕೆಳಗಡೆ. ಮತ್ತು ಇದರ ಅಭಿಪ್ರಾಯಗಳು, ಅನಿಸಿಕೆಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.